ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ವಿರಾಟ್ ಸಿರಿಗಾಗಿ ಪ್ರೀತಿಯಿಂದ ಅಡುಗೆ ಮಾಡಿಕೊಟ್ಟಿದ್ದು ಸಹಿಸದೆ ಗಿರಿಜಾ ಬಾಯಿಗೆ ಬಂದಂತೆ ಮಾತಾಡಿದ್ದು ಕೇಳಿ ತುಂಬ ಬೇಸರ ಮಾಡ್ಕೊಳ್ತಾಳೆ ಸಿರಿ. ಇವಳ ಸಮಸ್ಯೆ ಆದರೂ ಏನು ಎಂದು ತಿಳಿಯಲು ಮಾರ್ಗ ಹುಡುಕುತ್ತಾ ಆಗ ಅವಳ ತಲೆಗೆ ಬರೋದೇ ಅಜ್ಜಿ. ಅವರ ಬಳಿ ಗಿರಿಜಾ ಬಗ್ಗೆ ಕೇಳಿ ತಿಳಿಯಬೇಕೆಂದು ಬರ್ತಾಳೆ. ಅಜ್ಜಿ ತಮ್ಮ ರೂಮಲ್ಲೇ ಇದ್ರು. ಯಾಕೋ ಒಂಥರ ಮುಖದಲ್ಲಿ ಲವಲವಿಕೆ ಇಲ್ಲದೆ ಏನೋ ಆಲೋಚನೆ ಮಾಡ್ತಿದ್ದಂತೆ ಕಾಣಿಸ್ತಿದ್ರು. ಅವರ ಆರೋಗ್ಯ ಏನಾದರೂ ವ್ಯತ್ಯಾಸವಾಯ್ತಾ? ತನ್ನಲ್ಲೇ ಮಾತಾಡಿಕೊಳ್ತಾ ಮುನ್ನಡೆದ ಸಿರಿ, ಅಜ್ಜಿ ಒಳಗಡೆ ಬರ್ಬೋದಾ ಎಂದು ಬಾಗ್ಲ ಬಳಿಯ ನಿಂತು ಕೇಳಿದ್ಲು. ಬಾರೆ ಸಿರಿ ಎಂದವರ ಮಾತಿಗೆ ನಗುತ್ತಾ ಒಳಗಡೆ ಬಂದಳು. ಅಜ್ಜಿ ಮಂಚದ ಮೇಲೆ ಕೂರುವಂತೆ ಸನ್ನೆ ಮಾಡ್ತು. ಅಜ್ಜಿ ಯಾಕೆ, ಏನಾಯ್ತು? ಒಂಥರ ಮಂಕಾಗಿದ್ದೀರಾ ಎಂದು ನೇರವಾಗಿ ಕೇಳಿದ್ಲು. ಹಾಗೇನಿಲ್ಲ, ಸ್ವಲ್ಪ ನಿದ್ರೆ ಸರಿ ಇಲ್ಲ, ಮಾಡಿದ್ರೆ ಸರಿ ಹೋಗುತ್ತೆ ಎಂದರು. ಅಜ್ಜಿ ಯಾವಾಗಲೂ ಅದೆಷ್ಟು ಜೋರಾಗಿ ಮಾತಾಡುತ್ತಾ ಅವ್ರದೇ ಗಾದೆಗಳನ್ನು ಹೇಳ್ತಾ ನಗುಮೊಗದಲ್ಲಿ ಮಾತಾಡ್ತಾ ಇದ್ರು. ಇವತ್ತಂತೂ ಅವರಲ್ಲಿ ನಿರಾಸಕ್ತಿ ಕಂಡಿತ್ತು. ಅಜ್ಜಿ, ನಿಮ್ಮ ಆರೋಗ್ಯ ಆರಾಮಾಗಿದೆ ಅಲ್ವಾ? ಇಲ್ಲ ಅಂದರೆ ನಾನು ಡಾಕ್ಟರ್ನ ಕರೆಸ್ತೀನಿ ಎಂದ್ಲು. ಬೇಡಮ್ಮ, ನಾನು ಆರಾಮಾಗಿ ಇದ್ದೀನಿ ಎಂದವರನ್ನು ನೋಡಿ, ಅಜ್ಜಿ ಬಳಿ ಈಗ ಗಿರಿಜಾ ಅಮ್ಮನ ಬಗ್ಗೆ ಕೇಳಿದ್ರೆ ಅವ್ರಿಗೆ BP ಹೆಚ್ಚಾಗುತ್ತೆ ಅನಿಸುತ್ತೆ. ಮೊದಲೇ ಅವರು ಒಳ್ಳೆ ಮೂಡಲಿಲ್ಲ, ಆಮೇಲೆ ಕೋಪ ತರಿಸಿ ಅವ್ರ ಆರೋಗ್ಯವನ್ನು ಕೆಡಿಸಬಾರ್ದು ನಾನು ಎಂದ್ಕೊಂಡವಳು ನೀವವತ್ತು ರೂಮಿಂದ ಈಚೆ ಕಾಣಿಸ್ಲಿಲ್ಲ, ಅದಕ್ಕೆ ನೋಡೋಕೆ ಬಂದೆ ಅಜ್ಜಿ. ತಿಂಡಿ ಇಲ್ಲಿಗೆ ತರಲಾ? ಇವತ್ತು ನಿಮ್ಮ ಮೊಮ್ಮಗ ಮಾಡಿರೋ ವೆಜ್ ಬಿರಿಯಾನಿ ಎಂದ್ಲು. ಮೊಮ್ಮಗ ಅಡುಗೆ ಮಾಡಿರೋದು ಹೇಳಿದ್ರು ಅಜ್ಜಿ ಮುಖದಲ್ಲಿ ಯಾವ ಬದಲಾವಣೆ ಕಾಣಿಸ್ಲಿಲ್ಲ. ಈಗ ತಿಂಡಿ ಬೇಡ, ನೀನು ಹೋಗಿ ತಿಂಡಿ ಮಾಡು ಎಂದರು. ಏನಾದರೂ ಬೇಕಂದರೆ ನನಗೆ ಹೇಳಿ ಅಜ್ಜಿ, ನಾನು ಮಾಡಿಕೊಡ್ತೀನಿ ಎಂದವಳು ಬಂದ ದಾರಿಗೆ ಸುಂಕವಿಲ್ಲದ ಹಾಗೆ ಹೋದ್ಲು. ಅಜ್ಜಿ ಆಕೆ ಹೋಗಿದ್ದು ನೋಡಿ ಹಾಗೆ ಅಲ್ಲೇ ರೂಮಲ್ಲಿದ್ದ ಕ್ಯಾಲೆಂಡರ್ ನೋಡ್ತಾ ಮಂಕಾದ್ರು. ತನ್ನ ರೂಮಿಗೆ ಬರುವ ಸಿರಿ, ವಿರಾಟ್ ಸರ್ ಎಂದು ಕರೆಯುತ್ತಾಳೆ. ಆದರೆ ವಿರಾಜ್ ರೂಮಲ್ಲಿ ಇರೋದಿಲ್ಲ. ಬದಲಾಗಿ ಕೆಲಸದವಳೊಬ್ಳು, ಅಕ್ಕ, ಅಣ್ಣ ಆಗಲೇ ಕೆಲ್ಸಕ್ಕೆ ಹೋದ್ರು ಎಂದು ಹೇಳ್ತಾಳೆ. ಇದೇ ಮೊದಲು ವಿರಾಜ್ ಕೆಲ್ಸಕ್ಕೆ ಹೋಗೋದು ಹೇಳದೆ ಹೋಗಿರೋದು. ಹೀಗಾಗಿ ಸಿರಿಗೆ ಗಿರಿಜಾ ಆಗಲೇ ಅಡ್ಡ ಬಂದಿದ್ದಕ್ಕೆ ವಿರಾಜ್ ಕೋಪ ಮಾಡ್ಕೊಂಡಿದ್ದಾನೇನೋ ಎನ್ನುವ ಅನುಮಾನ ಬರುತ್ತದೆ. ವಿರಾಜ್ ಸರ್ ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡಿದ್ರು, ಅವ್ರ ಆಸೆಗೊಂದು ಮುದ್ದು ಕೊಡೋಕ್ಕಾಗಲಿಲ್ಲ. ಈ ಗಿರಿಜಾ ಅಮ್ಮ ಯಾಕೆ ಪ್ರತಿ ಬಾರಿ ಈ ರೀತಿ ಮಾತಾಡ್ತಾರೆ? ಅಜ್ಜಿ ಬೇರೆ ಬೇಜಾರಲ್ಲಿದ್ದರು. ವಿರಾಜ್ ಸರ್ ಕೂಡ ಕೋಪ ಮಾಡ್ಕೊಂಡು ಹೋಗಿದ್ದಾರೆ. ಏನು ಮಾಡೋದು ಏನು? ತನ್ನಲ್ಲೇ ಕೊರಗುವಾಗ ಧನುಷ್ ನೆನಪಾಯಿತು. ಹೌದು, ಧನುಷ್ ಅವರು ಏನೂ ಹೇಳಲೇ ಇಲ್ಲ ಅಲ್ವಾ? ಏನಾಯಿತು ಏನೋ? ನಾನು ಬೇರೆ ವಿರಾಜ್ ಸರ್ ಹತ್ರ ಎಲ್ಲ ಹೇಳಿದ್ದೀನಿ. ಈ ಗಿರಿಜಾ ಅಮ್ಮ ಏನಾದರೂ ಮಾಡಿರೋದಾದರೆ ವಿರಾಜ್ ಸರ್ ಸುಮ್ಮನೆ ಇರೋದಿಲ್ಲ ಎಂದು ಹೆದರುತ್ತಾ ಧನುಷ್ಗೆ ಫೋನ್ ಮಾಡಿದ್ಲು. ಧನುಷ್ ಬೇರೆ ಟೆನ್ಷನ್ನಲ್ಲೇ ಇದ್ದ. ಸಿರಿ ಕಾಲ್ ಬಂದಿದ್ದು ನೋಡಿ ಇನ್ನಷ್ಟು ಟೆನ್ಷನ್ ಆದ. ಕರೆ ಸ್ವೀಕರಿಸದೆ ಹೋದರೆ ಅವಳಿಗೆ ಬೇಜಾರಾಗುತ್ತೆ ಅಂತ ಕರೆ ಸ್ವೀಕರಿಸಿ, ಹೇಳಿ ಸಿರಿ ಎಂದ. ಧನುಷ್ ಆರಾಮಾಗಿದ್ದೀರಾ ಎಂದ್ಲು. ಹಾಂ ಸಿರಿ, ಏನಾಯಿತು? ಯಾಕೆ ಟೆನ್ಷನ್ ಆಗಿದ್ದೀರಾ ಎಂದು ಕೇಳಿದ. ಏನಿಲ್ಲ, ಹಾಗೆ ಕೇಳಿದೆ. ಮತ್ತೆ ಇದು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಏನಾಯಿತು? ಆ ನಂಬರ್ ಬಗ್ಗೆ ಏನಾದರೂ ತಿಳಿದಾ ಎಂದು ಕೇಳಿದವಳಿಗೆ, ಅದು ನಾನು ನನ್ನ ಫ್ರೆಂಡ್ ಮನೆಗೆ ಬಂದೆ, ಅವನು ಚೆಕ್ ಮಾಡ್ತಾ ಇದ್ದಾನೆ, ಹೇಳ್ತೀನಿ ಸಿರಿ ಎಂದ. ಯಾಕೋ ಧ್ವನಿಯಲ್ಲಿ ನಡುಕವಿತ್ತು. ಆಯಿತು ಧನುಷ್ ಅವರೇ, ಇನ್ನೊಂದು ವಿಚಾರ, ನಾನು ವಿರಾಜ್ ಸರ್ ಬಳಿ ಎಲ್ಲ ಸತ್ಯ ಹೇಳಿದ್ದೀನಿ ಎಂದವಳ ಮಾತು ಪೂರ್ತಿಯಾಗುವ ಮುಂಚೆಯೇ, ಏನು, ಅವನಿಗೆಲ್ಲ ಹೇಳಿಬಿಟ್ರಾ ಎಂದು ಹೆದರುತ್ತಾ ಕೇಳಿದ ಧನುಷ್. ಹೌದು ಧನುಷ್, ಅವತ್ತು ವಿರಾಜ್ ಸರ್ ಕೇಳಿದ್ರು, ಅದಕ್ಕೆ ಬೇರೆ ದಾರಿ ಕಾಣದೆ ಹೇಳಿದೆ. ಅವರು ಆ ನಂಬರ್ನ ಯಾರು ಏನು ಅಂತ ವಿಚಾರಿಸೋಕೆ ಶುರು ಮಾಡಿರ್ತಾರೆ ಎಂದವಳ ಮಾತು ಕೇಳ್ತಾ ಹಣೆ ತೀಡಿಕೊಂಡನು ಧನುಷ್. ಮತ್ತು ವಿರಾಜ್ ಸರ್ಗೆ ಸಂಬಂಧಪಟ್ಟವರೇನಾದರೂ ಮಾಡಿದರೆ ಅಂತ ಭಯ ಆಗ್ತಿದೆ ನನಗೆ, ಅದಕ್ಕೆ ಬೇಗ ಯಾರು ಅಂತ ತಿಳಿದು ಹೇಳಿ ಧನುಷ್ ಎಂದಳು. ಸರಿ, ನೀವು ಯಾಕೆ ಅವನಿಗೆ ಹೇಳಿದ್ದು? ಇಂಥ ವಿಚಾರದಲ್ಲಿ ಅವನಿಗೆ ಸಮಾಧಾನ ಇರಲ್ಲ ರೀ ಎಂದ. ಅಪ್ಪನ ಹೆಸರಿತ್ತಲ್ಲ ಅದಕ್ಕೆ. ಗೊತ್ತು, ಆದರೆ ಅವ್ರ ಬಳಿ ಸುಳ್ಳು ಹೇಳೋದು ಸುಲಭ ಅಲ್ಲ ಧನುಷ್, ನಿಂಗೇನು ಗೊತ್ತಿಲ್ವಾ ಎಂದ್ಲು. ಆಯಿತು ಬಿಡಿ, ಹೇಳ್ತೀನಿ ಎಂದು ಕರೆ ಕಟ್ ಮಾಡಿ, ಮೋಹನ್
ವಿರಾಜ್ಗೂ ಸಿರಿ ಎಲ್ಲ ವಿಚಾರ ಹೇಳಿದ್ದಾರೆ. ಅವನು ಈ ವಿಚಾರ ತಿಳಿದ್ರೆ ಸುಮ್ಮನಿರ್ತಾನ, ಅದೇ ಟೆನ್ಷನ್ ಎಂದಾಗ, ಮಗ ಸಿಮ್ ಯಾರ ಹೆಸರಲ್ಲಿತ್ತೋ ಅವರು ಈ ಕೆಲಸ ಮಾಡಿರಲ್ಲ ಕಣೋ, ಕೂಲಾಗಿರು, ವಿರಾಜ್ ಅದನ್ನು ಕೂಡ ಯೋಚನೆ ಮಾಡ್ತಾನೆ ಎಂದು ಧೈರ್ಯ ತುಂಬಿದ ಸ್ನೇಹಿತ ಮೋಹನ್. ಗೊತ್ತು ಕಣೋ, ಆದರೆ ಅವನಿಗೆ ಮೊದಲೇ ಸ್ವಂತ ಅಪ್ಪನ ಮೇಲೆ ಕೋಪ, ಅವ್ರನ್ನ ಕಂಡ್ರೆ ಆಗೋದಿಲ್ಲ, ಅವರೇ ಮಾಡಿಸಿದ್ದಾರೆ ಅಂತ ಅನುಮಾನ ಪಟ್ಟೇ ಪಡ್ತಾನೆ. ಸದ್ಯಕ್ಕೆ ಅವ್ರ ಹೆಸರಿನ ಸಿಮ್ ಅವರನ್ನು ಆರೋಪ ಮಾಡ್ತಿದೆ. ಈಗ ಯಾರು ಮಾಡಿದ್ದಾರೆ ಅಂತ ಹೇಗೋ ತಿಳಿಯೋದು ಎಂದು ಧನುಷ್ ಪ್ರಶ್ನೆ ಮಾಡಿದಾಗ, ವಾಯ್ಸ್ ರೆಕಾಗ್ನಿಷನ್ ಮಾಡ್ಬೋದು, ಯಾರಾದರೂ ವಾಯ್ಸ್ ಮೇಲೆ ಅನುಮಾನ ಇದ್ದರೆ ವಾಯ್ಸ್ ಜೊತೆಗೆ ಅವ್ರ ವಾಯ್ಸ್ ಕಂಪೇರ್ ಮಾಡಿ ನೋಡ್ಬೋದು. ಅವತ್ತು ಆ ಹುಡುಗಿ ವಾಯ್ಸ್ ತಾನೇ ಬಂದಿದ್ದು. ಸೊ ಯಾವುದಾದ್ರೂ ಹುಡುಗಿ ಮೇಲೆ ಡೌಟ್ ಇದ್ದರೆ ಅವ್ರ ವಾಯ್ಸ್ ಸ್ಯಾಂಪಲ್ ತಗೊಂಡು ಬಾ, ಕಾಲ್ ರೆಕಾರ್ಡಿಂಗ್ ತೆಗೆದು ನೋಡೋಣ ಎಂದನು ಮೋಹನ್. ಅದರ ಬಗ್ಗೆ ಆಲೋಚನೆ ಮಾಡಿ ಹೇಳ್ತೀನಿ ಎಂದ ಧನುಷ್. ಶ್ರೀಧರ್ ಆನಂದ್ ಆಶ್ರಮಕ್ಕೆ ಸೇರಲು ಬಂದಿದ್ದ. ಅಲ್ಲಿದ್ದ ರಾಜು ಅವನನ್ನು ನೋಡಿ, ಯಾರು ನೀವು, ಏನಾಗಬೇಕಿತ್ತು ಎಂದು ಕೇಳಿದಾಗ, ಸರ್ ನಾನು ಒಂದು ಹುಡುಗಿನ ಲವ್ ಮಾಡ್ತಿದ್ದೆ, ಅವಳು ನನಗೆ ಮೋಸ ಮಾಡಿ ಯಾರ ಹಿಂದೆನೋ ಓಡಿ ಹೋದ್ಲು, ಆಗಿಂದ ಯಾಕೋ ಜೀವನನೇ ಬೇಡ ಅನಿಸಿದೆ, ಸಾಯೋದಕ್ಕೆ ಹೋಗಿದ್ದೆ. ಆಗ ನನ್ನ ನೆಂಟರಿಸ್ಟ್ರು ಈ ರೀತಿ ಒಂದು ಆಶ್ರಮ ಇದೆ, ಅಲ್ಲಿ ಹೋದರೆ ಯಾಕೆ ಬದುಕಬೇಕು ಅಂತ ಅರಿವು ಮೂಡಿಸ್ತಾರೆ ಅಂತ ಹೇಳಿ ಕಳಿಸಿದ್ರು. ಇದು ಒಂದು ಟ್ರೈ ಮಾಡೋಣ ಅಂತ ಬಂದ್ಬಿಟ್ಟೆ ಎಂದ. ನೋಡಲು ತೆಳ್ಳಗೆ ಬಾಡಿ ಹೋದ ಬದುಕಲ್ಲಿ ಬದುಕುತ್ತಿರೋ ಹುಡುಗನಂತೆಯೇ ಕಂಡನು ಶ್ರೀಧರ್. ಅದನ್ನು ನೋಡ್ತಾ, ನಿಮ್ಮ ಹೆಸರು ಎಂದು ಕೇಳಿದ ರಾಜುಗೆ, ಶ್ರೀಧರ್ ಅಂತ ಎಂದನು. ನಿಮಗೆ ಅಪ್ಪ ಅಮ್ಮ ಎಂದು ಕೇಳುವಾಗ, ಇದ್ರು, ಈಗ ಯಾರೂ ಇಲ್ಲ, ಅದಕ್ಕೆ ಹಾಳಾಗಿದ್ದೀನಿ ಸರ್ ಎಂದ ನಿರಾಸಕ್ತಿಯಿಂದ. ಆ ರೀತಿ ಮಾತಾಡಬೇಡಿ, ಯಾರೂ ಇಲ್ಲ ಅಂದರೆ ಏನರ್ಥ, ಎಲ್ಲರನ್ನೂ ರಕ್ಷಿಸಲು ರಾಯರಿದ್ದಾರೆ, ಅವರಿನ್ನೂ ಜೀವಂತ, ಆ ಸತ್ಯ ಗೊತ್ತಿಲ್ವಾ ನಿಮಗೆ ಎಂದು ಬುದ್ಧಿ ಹೇಳ್ತಾ, ಇಲ್ಲಿ ನಿನ್ನ ಹಾಗೆ ಬದುಕು ಬೇಡ ಅಂತ ಬಂದವರು ಯಾಕೆ ಬದುಕಬೇಕು ಅಂತ ಪಾಠ ಕಲ್ತಿದ್ದಾರೆ. ನೀನು ಹಾಗೆ ಒಂದಿನ ಯಾಕೆ ಬದುಕಬೇಕು ಅಂತ ಅರ್ಥ ಮಾಡ್ಕೊಳ್ತೀಯ. ನಮ್ಮ ಓನರ್ ಬಳಿ ಮಾತಾಡಿ ನಿಮಗೆ ಉಳಿಯೋ ವ್ಯವಸ್ಥೆ ಮಾಡ್ತೀನಿ, ನೀನು ಇಲ್ಲೇ ಇರಪ್ಪ ಎಂದು ರಾಜು ಒಳಗಡೆ ಹೋದ. ಸುತ್ತ ನೋಡುವ ಶ್ರೀಧರ್, ಓನರ್ ಹತ್ರ ಮಾತಾಡ್ತೀನಿ ಅಂತ ಎಲ್ಲಿಗೆ ಹೋದ್ರು ಇವರು? ವಿರಾಜ್ ಸರ್ ಹೇಳಿದ್ದು ಓನರ್ ಇಲ್ಲಿರಲ್ಲ ಅಂತ ಅಲ್ವಾ? ಮೊಬೈಲ್ನಲ್ಲಿ ಮಾತಾಡೋಕ್ಕೆ ಇಲ್ಲಿ ನೆಟ್ವರ್ಕ್ ಇರಲ್ವಲ್ಲ, ಮತ್ತು ಓನರ್ ಏನಾದರೂ ಬಂದಿದ್ದಾರಾ ಇಲ್ಲಿ ಎಂದು ತನ್ನಲ್ಲೇ ಪ್ರಶ್ನೆ ಮಾಡಿಕೊಳ್ಳುವಾಗ ರಾಜು ಹಿಂದಿರುಗಿದ. ಓನರ್ ಬಳಿ ಮಾತಾಡಿದೆ, ಮೇಡಮ್ ಹೇಳಿದ್ರು ನೀನು ಇಲ್ಲೇ ಉಳಿಬಹುದು ಅಂತ. ಆಧಾರ್ ಕಾರ್ಡ್ ನಂಬರ್, ನಿನ್ನ ಮೊಬೈಲ್ ನಂಬರ್, ಹಾಗೆ ಗೊತ್ತಿರೋರ ನಂಬರ್, ಅಡ್ರೆಸ್ ಬರೆಯಪ್ಪ, ಇಲ್ಲಿ ಸೈನ್ ಹಾಕು ಎಂದು ಒಂದು ಬುಕ್ ನೀಡಿದ. ಅದರಲ್ಲಿ ಎಷ್ಟೋ ಜನರ ಡೀಟೇಲ್ಸ್ ಇತ್ತು. ಎಲ್ಲ ಫಿಲ್ ಮಾಡಿ ಕೊಟ್ಟ ಶ್ರೀಧರ್. ಸರಿ, ಇದು ಕೀ, ಹೀಗೆ ನೇರವಾಗಿ ಹೋಗಪ್ಪ, ಅಲ್ಲಿ ರೂಮ್ ಇದೆ, ಸದ್ಯಕ್ಕೆ ಅದೇ ರೂಮ್ ಖಾಲಿ ಇರೋದು, ನೀನು ಅಲ್ಲೇ ಇರು ಎಂದ. ರಾಜು, ಆಯಿತು ಸರ್, ಮೇಡಮ್ ಅಂದ್ರಲ್ವಾ, ಅವ್ರ ಬಳಿ ಮಾತಾಡ್ಬೋದಾ? ಇಲ್ಲೇ ಉಳಿಯೋಕ್ಕೆ ಸೌಕರ್ಯ ಮಾಡಿಕೊಟ್ಟವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೋದಾ ಎಂದ. ವಿರಾಜ್ಗೆ ಹೇಳಿದ ಹಾಗೆ ಓನರ್ ಮುಖ ನೋಡಿ ಫೋಟೋ ತಗೋಬೇಕಿತ್ತಲ್ವ ಅವನು, ಅದಕ್ಕೆ. ಮೇಡಮ್ನ ಹಾಗೆಲ್ಲ ನೋಡೋಕ್ಕಾಗಲ್ಲ, ನೀನು ಹೋಗಪ್ಪ, ಏನೇ ಇದ್ರೂ ನಂಗೆ ಹೇಳು ಎಂದನು ರಾಜು. ಸರಿ ಸರ್ ಎಂದು ಹೋದ. ಆದರೆ ಅವನಿಗೆ ಒಂದು ಖಚಿತವಾಗಿತ್ತು, ಓನರ್ ಅಲ್ಲೇ ಇದ್ದಾರೆ ಎಂದು. ಆ ದಿನ ಹಾಗೆ ಕಳೆದ್ಬಿಡ್ತು. ಎಷ್ಟು ಹೊತ್ತಾದರೂ ಇತ್ತ ವಿರಾಜ್ ಅತ್ತ ವರುಣ್ ಇಬ್ಬರು ಬಂದಿರಲಿಲ್ಲ. ವರ್ಷ ಸಿರಿ ಇಬ್ಬರು ಕಾಯ್ತಿದ್ರು. ಅಕ್ಕ, ಯಾಕಿನ್ನು ಭಾವ ಕೂಡ ಬಂದಿಲ್ಲ ಎಂದು ಸಿರಿ ಕೇಳುವಾಗ, ಇದೇ ಮೊದಲು 11 ಗಂಟೆ ಆದರೂ ವರುಣ್ ಬರದೇ ಇರೋದು, ಫೋನ್ ಮಾಡೋದು ಕಟ್ ಮಾಡ್ತಿದ್ದಾರೆ ಎಂದು ಕಂಗಾಲಾಗಿ ಹೇಳಿದ್ಲು ವರ್ಷ. ಅಕ್ಕ ಟೆನ್ಷನ್ ತಗೋಬೇಡಿ, ಏನೋ ಬೇರೆ ಕೆಲಸ ಇರಬೇಕೇನೋ ಎಂದು ಸಿರಿ ಸಮಾಧಾನ ಮಾಡುವಾಗ, ಏನೋ ಸಿರಿ, ಒಂದೊಂದು ಸತಿ ಗಂಡಸರಿಗೆ ನಮ್ಮಂಥ ಹೆಂಗಸರ ಭಾವನೆ ಅರ್ಥವೇ ಆಗಲ್ಲ. ವರುಣ್ ಚೆನ್ನಾಗೇ ಇರ್ತಾರೆ, ಆದರೆ ಕೆಲವೊಮ್ಮೆ ಹೀಗೆ ಫೋನ್ ಮಾಡೋದು, ರಿಸೀವ್ ಮಾಡಿದಷ್ಟು ಬ್ಯುಸಿ ಆಗ್ತಾರೆ, ಮಾತಾಡಿಸಿದ್ರೆ ಕಚ್ಚೋಕೆ ಬರ್ತಾರೆ, ಮೂರೊತ್ತು ಮನೇಲಿರ್ತೀಯ ನಿನ್ಗೇನು ಗೊತ್ತಾಗುತ್ತೆ ಅಂತ ಬಾಯಿಗೆ ಬಂದಂಗೆ ಬೈತಾರೆ. ನಮ್ಮ ಹೆಣ್ಮಕ್ಳು ಗಂಡನಿಗಾಗಿ ಹೀಗೆ ಬಾಗಿಲು ನೋಡ್ತಾ ಕಾಯೋದು ಅವ್ರಿಗೇನು ಅನ್ಸಲ್ವಾ ಎಂದಳು. ಅಕ್ಕ, ಯಾಕೇನೇನೋ ಮಾತಾಡ್ತಾ ಇದ್ದೀರಾ? ಭಾವ ಕೂಡ ಟೆನ್ಷನ್ನಲ್ಲಿರ್ತಾರೇನು? ನಾವು ಮನೆಯೊಳಗೆ ಇದ್ದು ಅವ್ರಿಗೇನಾಯಿತು ಅಂತ ಟೆನ್ಷನ್ ತಗೊಳ್ತೀವಿ, ಮನೆ ಹೊರಗಡೆ ಹೋದವರಿಗೆ ನಮಗಿಂತ ಹೆಚ್ಚು ಟೆನ್ಷನ್ ಇರುತ್ತಲ್ವಾ ಅಕ್ಕ ಎಂದ್ಲು ಸಿರಿ. ಅಷ್ಟರಲ್ಲಿ ವರುಣ್ ಹಾಗೂ ವಿರಾಜ್ ಇಬ್ಬರು ಒಟ್ಟಿಗೆ ಬಂದರು. ತಕ್ಷಣ ವರ್ಷ, ವರುಣ್ ಎಷ್ಟು ಸಲ ಫೋನ್ ಮಾಡಿದ್ದು, ಯಾಕೆ ರಿಸೀವ್ ಕೂಡ ಮಾಡಿಲ್ಲ ಎಂದು ಕೇಳಿದ್ಲು. 10 ಸಲ ಕಟ್ ಮಾಡಿದೆ ಅಂದರೆ ಮಾತಾಡೋಕ್ಕೆ ಆಗಲ್ಲ, ಬ್ಯುಸಿ ಇದ್ದೆ ಅಂತ ಗೊತ್ತಾಗಲ್ವಾ ನಿಂಗೆ ಎಂದು ಗುಡುಗಿ, ಪದೇ ಪದೇ ಮಾಡುವಷ್ಟು ಅರ್ಜೆನ್ಸಿ ಏನಿತ್ತು ಎಂದ. ನೀವು ಬೆಳಿಗ್ಗೆ ಬೇರೆ ಒಂಥರ ಇದ್ರಿ, ನನ್ನ ಕಾಲ್ ಕಟ್ ಮಾಡಿದ್ದು ಟೆನ್ಷನ್ ಆಯಿತು ಅದಕ್ಕೆ ಎಂದು ಹೇಳುವಾಗ, ನನಗೂ ಟೆನ್ಷನ್ ಇತ್ತು, ಇರುತ್ತೆ, ಪ್ಲೀಸ್ ಈಗ ತಲೆ ತಿನ್ನೋದು ನಿಲ್ಲಿಸಿ ಎಂದ.
ವರುಣ್ ಎಂದು ಆಕೆ ಮತ್ತೇನೋ ಕೇಳುವ ಮುಂಚೆ ಊಟ ಆಯಿತು ನಂದು, ಗುಡ್ ನೈಟ್ ಎಂದು ರೂಮಿಗೆ ಹೋದ. ಸಿರಿಗೆ ವರುಣ್ ಹೊರಟುತನ ಕಂಡು ಏನಾಗಿದೆ ಮನೆಯವ್ರಿಗೆ, ಅಜ್ಜಿ ಮೂಡಿಲ್ಲ ಅಂದ್ರು, ಅಪ್ಪಾಜಿ ಕೂಡ ಯಾಕೋ ಟೆನ್ಷನ್ ಆಗಿದ್ರು, ಗಿರಿಜಾ ಅಮ್ಮ ಹಾಗೆಲ್ಲ ಮಾತಾಡಿದ್ರು, ವರುಣ್ ಬಾವ ಕೂಡ ಬೈದಾಡ್ತಾ ಇದ್ದಾರೆ ಎಂದು ಆಲೋಚನೆ ಮಾಡುವಾಗ ವರ್ಷ ರೂಮಿಗೆ ಹೋದ್ಲು. ಅವಳು ಹೋದ ನಂತರ ಸಿರಿ ವಿರಾಜ್ ಕಡೆ ನೋಡಿ, ವಿರಾಜ್ ಸರ್ ಹೋಗಿ ಫ್ರೆಶ್ ಆಗಿ ಬನ್ನಿ, ಊಟ ಬಡಿಸ್ತೀನಿ ಎಂದ್ಲು. ಬೇಡ ನನಗೆ ಎಂದು ತಾನು ಬೇಜಾರಲ್ಲೇ ರೂಮಿಗೆ ಹೋದ ವಿರಾಜ್. ಯಾಕೆ ಮನೆಯವ್ರಿಗೆಲ್ಲ ಏನಾಗಿದೆ, ಆ ದಿನ ಏನಾಗಿತ್ತು, ಅಜ್ಜಿ ಯಾಕೆ ಬೇಜಾರಾಗಿದ್ರು, ಗಿರಿಜಾ ಯಾಕೆ ಒಂಥರ ಆಡ್ತಾರೆ, ಅಪ್ಪಾಜಿ ಯಾಕೆ ಕೋಪ ಮಾಡ್ಕೊಂಡಿದ್ರು, ವರುಣ್ ಮೊದಲ ಬಾರಿ ವರ್ಷನ್ ಜೊತೆಗೆ ಯಾಕಷ್ಟು ಕೂಗಾಡ್ದ, ವಿರಾಜ್ ಕೂಡ ಯಾಕೆ ನಿರಾಸಕ್ತಿ ತೋರ್ತಾ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಚಾನಲ್ನ ನೋಡ್ತಾ ಇರಿ, ಕತೆಗಳನ್ನ ಕೇಳ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.